ಬೇಗ ಕರ್ಕೊಂಡು ಬನ್ನಿ. ಬನ್ನಿ ಪುರೋಹಿತರೆ, ನಮ್ಮ ಮದುವೆ, ನಮ್ಮ ತಂಗಿಯ ಮದುವೆಯ ಶುಭ ಕಾರ್ಯವನ್ನ ನೆರವೇರಿಸಿದ್ದೇವೆ. ಆಯ್ತು ಲಕ್ಷ್ಮಣ, ಮಾಡಿಸುವ. ನಾನು ಇದ್ದೀನಲ್ಲ, ಎಲ್ಲ ಸರಿ ಮಾಡಿಸ್ತೀನಿ. ಎಲ್ಲ ರೆಡಿ ಇದ್ರಾ? ರಾಮು, ಲಕ್ಷ್ಮಣ ಬಾರಪ್ಪ ಮುಂದಿಲ್ಲಿ. ಸ್ವಲ್ಪ ಮುಂದೆ ಕರೆಸು, ಜನರಿಗೆಲ್ಲ ಕಾಣ್ಬೇಕಿದೆ. ಇದು ಪವಿತ್ರವಾದ ಮಂಗಲಸೂತ್ರ. ಇದನ್ನು ಚೆನ್ನಾಗಿ ಕಟ್ಟಬೇಕು. ಮಂತ್ರ ಹೇಳ್ತೀನಿ. ಮಾಂಗಲ್ಯಂ ತಂತು ನಾನೇನ ಮಮ ಜೀವನ ಹೇತುನಾ ಗಂಟೆ ಭಕ್ತಾನಿಸುವಗೆ ಓಂ ಶರಣಸ್ಯ ಜೀವನ. ಅಕ್ಕ ಬತಾಳಿ ಪಟ್ಟು ರಮಣ, ನಾನು ಇನ್ನೊಂದು ಅರ್ಜೆಂಟ್ ಮದುವೆ ಟೈಮಿಂಗ್ ಸಿಟ್ಟು ಬಂದೇನೆ. ನೀವೆಲ್ಲ ಊಟ ಮಾಡಿ ಆರಾಮಾಗಿ ನನಗೊಂದು ಫೋನ್ ಹಚ್ಚಿ, ಆಮೇಲೆ ಬಂದು ನಿಮಗೆ ಭೇಟಿಯಾಗಿ ಹೋಗ್ತೀನಿ. ಆಯ್ತಾಯ್ತು, ಒಳ್ಳೇದಾಯ್ತು. ಏನೋ ತೊಂದರೆ ಹಾಕೋಬೇಡ. ಶಿಲ್ಪ, ಕಿರಣ, ಅಣ್ಣ ಅತ್ತಿಗೆಯರ ಆಶೀರ್ವಾದವನ್ನು ಪಡೆದು ಇಷ್ಟು ದಿನ ತವರು ಮನೆಯಲ್ಲಿ ಬೀರಿದ ಮನೆಗೆಂತರಲ್ಲಿರುವ ನನ್ನ ತಂಗಿಯನ್ನ ಇವತ್ತು ದಿನ ಸಾಂಪ್ರದಾಯವಾಗಿ ನನ್ನ ಕೈಗೊಪ್ಪಿಸ್ತೇನೆ. ಇವಳ ಮುಂದಿನ ಜವಾಬ್ದಾರಿ ನಿನ್ನದಲ್ಲ. ಮಿಸ್ಟರ್ ರಾಮು, ನಾನು ತಿಳಿದವನು. ಅವಳನ್ನು ಯಾವುದೇ ಒಂದು ಕುಂದುಕೊರತೆ ಬರದಂಗೆ ಚೆನ್ನಾಗಿ ನೋಡ್ಕೊಳ್ತೀನಿ. ಊಟಕ್ಕೆ ಕರ್ಕೊಂಡು ಕಿರಣ, ನನಗೆ ಅರ್ಜೆಂಟ್ ಇದೆ. ಇವತ್ತೇ ನಾನು ಹನಿಮೂರಿಗೆ ಹೋಗ್ಬೇಕು. ಆದಷ್ಟು ಬೇಗ ಕಳಿಸಿಕೊಡೋದು ವ್ಯವಸ್ಥೆ ಮಾಡಬೇಕು. ಯಾಕಪ್ಪ ಇವತ್ತೊಂದಿನ ಇಲ್ಲಿ ನಿಂತರಾಗಬೇಕು? ಇಲ್ಲ, ನನಗೆ ಅರ್ಜೆಂಟ್ ಕೆಲಸ ಇದೆ. ನಾನು ಇವತ್ತೇ ಹೋಗಲೇಬೇಕು. ಅಣ್ಣ, ಕಿರಣ ಒಂದು ಕೆಲಸದಲ್ಲಿದ್ದವನು, ನಾವೇಕೆ ಅವನ ಕೆಲಸಕ್ಕೆ ತೊಂದರೆ ಕೊಡುವುದು? ನಮ್ಮ ತಂಗಿಯವನಿಗೆ ಉಡಿ ತುಂಬುವ ಶಾಸ್ತ್ರವನ್ನ ನೆರವೇರಿಸಿ ನಾವು ಅವಳನ್ನು ಹರಸಿ ಕಳಿಸೋಣ.
ತೆಗೆಯುವ ಮಾನವಂತರ ಮನೆತನದಲ್ಲಿ ಹುಟ್ಟಿ ಮುತ್ತೈದೆಯ ಶಿಖರವರ ಹುಟ್ಟು ಹೆತ್ತವರ ಹೆಸರಿಗೆ ಕುತ್ತು ಬಾರದಂತೆ ನೀನು ಈ ತವರು ಮನೆಯ ಹೆಸರನ್ನ ಬೆಳಗಬೇಕೆಂದು ಸಮಾಜದ ಕಣ್ಣಿನಲ್ಲಿ ನೋಡುಗರ ಕಣ್ಣಲ್ಲಿ ನೀನೊಂದು ಶೀಲದ ರತ್ನವಾಗಿ ಕಟ್ಟಿಕೊಂಡ ಗಂಡನ ಜೊತೆಯಲ್ಲಿ ಗರತಿ ಸಾವಿತ್ರಿಯಾಗಿ ಬಾಳಬೇಕೆಂದು ನಾವು ನಿನಗೆ ಹಾರೈಸ್ತಾ ಇದ್ದೀವಿ. ಶಿಲ್ಪ, ನಿನ್ನ ಅಣ್ಣಂದಿರು ಕೇಳಿದಾಗೆ ಹುಟ್ಟಿದ ಮನೆಗೂ ಕೊಟ್ಟ ಮನೆಗೂ ಕೇಳಿದ್ದವ ಅವರು ಮನೆಯನ್ನು ಹರಿಸಿ ಗಂಡನ ಮನೆಗೆ ಹೊರಟಿರುವ ನಿನ್ನನ್ನು ಬೀಳ್ಕೊಡುವಾಗ ಸಂತೋಷ ವ್ಯಕ್ತಿಗೆ ಬಾಲ್ಯದಿಂದಲೂ ಕೂಗಿ ಸಮಾಜ ಹಾಗಾಗಿ ನಿನ್ನ ಧಾರೆ ನೋಡಮ್ಮ, ನೀನಿಂದ ಮುತ್ತೈದೆಯ ಗಂಡನ ಮನೆಯನ್ನು ಸೇರ್ತೇನೆ. ಆ ಮುತ್ತುಗಳೆಂದರೆ ಹಣೆಯಲ್ಲಿ ಶೋಭಿಸುವ ತವರು ಮನೆ ಕುಂಕುಮ ನಿನ್ನ ಮೊದಲನೇ. ಸ್ತ್ರೀಯರಿಗೆ ಶೋಭೆ ತರುವ ಮೂಗುತಿ ಎರಡನೇ. ಸ್ತ್ರೀ ಕುಲಕ್ಕೆ ಶುಭ ಸಂಕೇತವಾಗಿರುವ ಹಸಿರು ಬಳೆ ಮೂರನೇ. ದಾಂಪತ್ಯದ ಬಂಧನ ಬೆಸೆಯುವ ಕಾಲು ನಾಲ್ಕನೇ. ಜಗತ್ತಿಗೆ ಇವಳು ಪಾತಿವ್ರತೆ ಎಂದು ಸಾರಿ ಹೇಳುವ ಪವಿತ್ರವಾದ ಐದನೇ. ತಮಗೆ ಯಾವುದೇ ಸಮಯ ಯಾವುದೇ ಕಾರಣಕ್ಕೂ ಈ 5 ಮುತ್ತುಗಳನ್ನು ಮಾತ್ರ ನೀವು ಯಾವತ್ತೂ ಮರೆಯಬಾರದು. ಹೌದು ಮಾತಲ್ಲಿ ಅಣ್ಣ ಹೇಳಿದ ಈ 5 ಮುತ್ತುಗಳನ್ನು ನಿನ್ನ ಜೀವನ ಪರ್ಯಂತರ ಪಾಲಿಸಿಕೊಂಡು ಕೊಟ್ಟ ಮನೆಯಲ್ಲಿ ಬಂಗಾರದ ಬದುಕನ್ನು ನಡೆಸಿಕೊಂಡು ನಾವೆಲ್ಲರೂ ತುಂಬುವುದಕ್ಕೆ ಹಾರೈಸ್ತಾ ಇದ್ದೀವಮ್ಮ. ನೋಡೋದು ತವರು ಮನೆಯನ್ನು ಹಾರೈಸಿ ಗಂಡನ ಮನೆಯ ಬೆಳಕಾಗಿ ಹೋಗಿ ಬರಮ್ಮ ತಂಗಿ ಗಂಡನ ಬಲಿ ಮುಕ್ಕೋಟಿ ದೇವರು ಹರಸಲಿ ನಿನಗೆ ಹೋಗಿ ಬರಮ್ಮ ತಂಗಿ ಗಂಡನ ಬಲಿ ಮುಕ್ಕೋಟಿ ದೇವರು ಹೊರಸಲಿ ನಿನಗೆ ಹೋಗಿ ಬಾ ತಂಗಿ ಗಂಡನ ಮನೆಗೆ ಗಂಡನ ಮನೆಗೆ